ಓಂ ಶುಂ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸರ್ವಗುಣ ಸಂಪನ್ನೆಯರಾದಂತಹ ತುಲಾರಾಶಿಯ ಮಹಿಳೆಯರ ಹೆಣ್ಣು ಮಕ್ಕಳ ಗುಣ ಸ್ವಭಾವಗಳು ಹೇಗಿರುತ್ತೆ, ಅವರ ಇಷ್ಟ ಕಷ್ಟಗಳು ಹೇಗಿರುತ್ತೆ, ಇವರ ನೆಗೆಟಿವ್ ಗುಣಗಳೇನು, ಪಾಸಿಟಿವ್ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ತುಲಾರಾಶಿಯ ಸ್ತ್ರೀಯರಾಗಿದ್ದರೆ ಅಥವಾ ಪುರುಷರು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದು ನಿಮ್ಮ ತಾಯಿ, ತಂಗಿ, ಅಕ್ಕ, ಪತ್ನಿ, ಪ್ರೇಯಸಿ, ಸ್ನೇಹಿತೆ, ಮಗಳು ತುಲಾರಾಶಿಯವರಾಗಿದ್ದರೆ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. 12 ರಾಶಿಗಳಲ್ಲಿ ತುಲಾರಾಶಿ 7ನೇ ರಾಶಿಯಾಗಿರುತ್ತದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ರಾಕ್ಷಸರ ಗುರು ಅಂತ ಕರೆಯಲಾಗಿದೆ. ಈ ರಾಶಿಯಲ್ಲಿ ಶನಿ ಗ್ರಹ ಉಚ್ಚವಾಗಿರುತ್ತಾರೆ. ಸೂರ್ಯ ಗ್ರಹನಿಗೆ ಇದು ನೀಚ ಸ್ಥಾನವಾಗಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ 7ನೇ ಮನೆ ಅಂದರೆ ವಿವಾಹಕ್ಕೆ, ವ್ಯಾಪಾರಕ್ಕೆ, ಪಬ್ಲಿಕ್ ಲೈಫ್ಗೆ ಕಾರಕವಾದಂತಹ ಮನೆ ಅಂದರೆ 7ನೇ ಮನೆ ಆಗಿರುತ್ತೆ. ಈ ರಾಶಿಯ ತತ್ವ ವಾಯುತತ್ವ ರಾಶಿ. ತುಲಾ ರಾಶಿಯ ಹೆಣ್ಣು ಮಕ್ಕಳು ಬಹಳ ಮೂಡಿಯಾಗಿರ್ತಾರೆ. ಇವರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಈ ರಾಶಿಯ ಮಹಿಳೆಯರು ಬಹಳ ಬುದ್ಧಿವಂತರು ಮತ್ತು ಚತುರರಾಗಿರ್ತಾರೆ. ಪ್ರತಿಯೊಂದು ವಿಷಯವನ್ನು ತುಂಬ ಡೀಪಾಗಿ ಕಲಿಯುವವರಾಗಿರ್ತಾರೆ. ಇವರಿಗೆ ಐತಿಹಾಸಿಕ ಸ್ಥಳಗಳಿಗೆ ಟ್ರಾವೆಲ್ ಮಾಡೋದು ಅಂದರೆ ಬಹಳ ಇಷ್ಟಪಡ್ತಾರೆ. ಮತ್ತು ಟ್ರಾವೆಲಿಂಗ್ ಅಂದರೆ ಬಹಳ ಅಚ್ಚುಮೆಚ್ಚು. ಇವರಿಗೆ ತುಂಬ ಖುಷಿ ಪಡ್ತಾರೆ ಹೊರಗಡೆ ಸುತ್ತಾಡೋದು, ಟ್ರಾವೆಲ್ ಮಾಡೋದು ಅಂದರೆ. ಎಲ್ಲರ ಜೊತೆ ಬೆರೀತಾರೆ ಇವರು. ಸಮಾಜದಲ್ಲಿ ಪ್ರತಿಯೊಬ್ಬರ ಜೊತೆಯೂ ಬೆರೆತು ಬಾಳುವವರಾಗಿರ್ತಾರೆ. ಎಲ್ಲರನ್ನ ಸ್ನೇಹ ಗುಣದಿಂದ ಕಾಣ್ತಾರೆ. ತುಲಾ ರಾಶಿ ಶುಕ್ರನಿಗೆ ಮೂಲ ತ್ರಿಕೋಣ ರಾಶಿಯಾದ್ದರಿಂದ ಈ ರಾಶಿಯ ಹೆಣ್ಣು ಮಕ್ಕಳು ಹಣದ ವಿಷಯದಲ್ಲಿ ಬಹಳ ಅದೃಷ್ಟವಂತರಾಗಿರ್ತಾರೆ, ತುಂಬ ಲಕ್ಕಿಯಾಗಿರ್ತಾರೆ. ಇವರು ಹೆಚ್ಚು ಹಣವನ್ನು ತನ್ನ ಶಾಪಿಂಗ್ಗೆ, ಡ್ರೆಸ್ಗೆ, ಸ್ಯಾಂಡಲ್ಸ್, ಪರ್ಸ್ ಇದಕ್ಕೋಸ್ಕರನೇ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಲಕ್ಸುರಿಯಸ್ ಥಿಂಗ್ಸ್ಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಮತ್ತು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಇವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ವಾಲಿಟಿ ಥಿಂಗ್ಸ್ನ ಶಾಪಿಂಗ್ ಮಾಡೋದಕ್ಕೆ. ಈ ಮಹಿಳೆಯರು ಬಹಳ ಚೂಸಿಯಾಗಿರ್ತಾರೆ. ಏನೇ ಸೆಲೆಕ್ಟ್ ಮಾಡಿದ್ರು ಅಂದರೆ ಶಾಪಿಂಗ್ ವಿಚಾರದಲ್ಲಿ ಇವರ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇವರ ಸೆಲೆಕ್ಷನನ್ನು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಇವರಿಗೆ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತದೆ. ಬಹಳ ಚೆನ್ನಾಗಿರುತ್ತೆ ಇವರ ಡ್ರೆಸ್ಸಿಂಗ್ ಸೆನ್ಸ್. ಬಹಳ ಡೀಸೆಂಟಾಗಿ ರೆಡಿ ಆಗ್ತಾರೆ. ಎಷ್ಟೇ ಮಾಡ್ರನ್ ಡ್ರೆಸ್ಗಳನ್ನು ವೇರ್ ಮಾಡಿದ್ರು ಅದರಲ್ಲೂ ಒಂದು ಡೀಸೆನ್ಸಿಯನ್ನು ಮೇಂಟೈನ್ ಮಾಡ್ತಾರೆ. ನೋಡಲು ಬಹಳ ಸುಂದರವಾಗಿರುವಂತಹ ಕಾರಣ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿರ್ತಾರೆ ಇವರು. ತುಲಾರಾಶಿಯ ಮಹಿಳೆಯರನ್ನು ಮದುವೆಯಾದವರು ಅದೃಷ್ಟವಂತರು ಅಂತಲೇ ಹೇಳಬಹುದು. ಯಾಕಂದರೆ ಇವರು ಬೇರೆ ಹೆಣ್ಮಕ್ಳು ರೀತಿ ತನ್ನ ಪತಿಯ ಮೇಲೆ ವಿನಾಕಾರಣ ಅನುಮಾನವನ್ನು ಪಡೋದಿಲ್ಲ. ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ತಾನು ಸ್ವಾತಂತ್ರ್ಯವಾಗಿರಲು ಬಯಸ್ತಾರೆ. ಇವರ ವೈವಾಹಿಕ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ, ಅಂದರೆ ತುಲಾರಾಶಿಗೆ 7ನೇ ಮನೆ ಮೇಷರಾಶಿ ಬರುತ್ತೆ. ಮೇಷರಾಶಿ ಮಂಗಳ ಗ್ರಹ ಅಲ್ಲಿ ಕಾರಕ ಗ್ರಹ. ಆದ್ದರಿಂದ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಬಂದರೂ ತುಲಾರಾಶಿಯ ಹೆಣ್ಣು ಮಕ್ಕಳು ತನ್ನ ಬುದ್ಧಿವಂತಿಕೆಯಿಂದ ಬಹಳ ಬ್ಯಾಲೆನ್ಸ್ ಆಗಿ ನಿಭಾಯಿಸ್ತಾರೆ. ಯಾಕಂದರೆ ಇದು ಬ್ಯಾಲೆನ್ಸಿಂಗ್ ರಾಶಿಯಾಗಿರುವಂತಹ ಕಾರಣ ಇವರಿಗೆ ಗೊತ್ತು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ಕಷ್ಟ ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅನ್ನುವಂತಹ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ ಇವರು. ಮತ್ತು ಇವರು ಶಾಂತಿ ಪ್ರಿಯರಾಗಿರ್ತಾರೆ. ಇವರಿಗೆ ಕೋಪ ಬರುತ್ತೆ, ಬಟ್ ಕಡಿಮೆ ಬರುತ್ತೆ ಕೋಪ. ಇವರಿಗೆ ಬ್ಯೂಟಿಫುಲ್ ಥಿಂಗ್ಸ್ಗಳು ಬಹಳ ಬೇಗ ಅಟ್ರ್ಯಾಕ್ಟ್ ಮಾಡುತ್ತದೆ. ಯಾವುದೇ ಬ್ಯೂಟಿಫುಲ್ ಥಿಂಗ್ಸ್ನ ನೋಡಿದ್ರೆ ಬಹಳ ಬೇಗ ಆಕರ್ಷಿತರಾಗ್ತಾರೆ ಈ ಸ್ತ್ರೀಯರು. ತುಲಾರಾಶಿಯ ಮಹಿಳೆಯರು ಬಹಳ ರೊಮ್ಯಾಂಟಿಕ್ ಆಗಿರ್ತಾರೆ. ಇವರು ಹೆಚ್ಚಾಗಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಂದರೆ ಡಿಸಿಷನ್ಗಳನ್ನು ತಗೊಳ್ಳುವಾಗ ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತಾರೆ. ತುಲಾರಾಶಿಯಲ್ಲಿ ಸೂರ್ಯಗ್ರಹ ನೀಚನಾಗಿರುವಂತಹ ಕಾರಣ ಇವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ತುಲಾರಾಶಿಯ ಸ್ತ್ರೀಯರು ಬಹಳ ಕ್ರಿಯೇಟಿವ್ ಆಗಿರ್ತಾರೆ. ಇವರಲ್ಲಿ ಹಾಡು ಹೇಳುವಂತಹ ಕಲೆ ಇರುತ್ತೆ, ಅಥವಾ ಸಂಗೀತವನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ, ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ತುಲಾರಾಶಿಯ ಸ್ತ್ರೀಯರು ಬೇರೆಯವರಿಗೆ ಅನ್ಯಾಯ ಮಾಡುವವರಲ್ಲ. ಅನ್ಯಾಯ ಮಾಡುವವರನ್ನು ಕಂಡರೆ ಇವರು ಸಹಿಸೋದಿಲ್ಲ. ಸುಳ್ಳು ಹೇಳಿದರೆ ಇವರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ತುಲಾರಾಶಿಯಲ್ಲಿ ಶನಿಗ್ರಹ ಉಚ್ಚನಾಗಿರುವುದರಿಂದ ಆ ಗುಣಗಳೆಲ್ಲ ಇವರಲ್ಲಿ ಡಿಫಾಲ್ಟ್ ಆಗಿ ಕಾಣಬಹುದು. ಯಾರ ಜೊತೆ ಹೇಗೆ ಎಷ್ಟು ಮಾತನಾಡಬೇಕು ಎಂಬಂತಹ ನಾಲೆಡ್ಜನ್ನು ಇವರಲ್ಲಿ ಕಾಣಬಹುದು. ಬಹಳ ತೂಕವಾಗಿ ಮಾತನಾಡ್ತಾರೆ. ತನ್ನ ಮಾತಿನ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಿರ್ತಾರೆ. ಎದುರುಗಡೆ ಇರುವಂತಹ ವ್ಯಕ್ತಿಗೆ ಬಹಳ ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ.
ಆದರೆ ಇವರ ನೆಗೆಟಿವ್ ಗುಣ ಏನು ಅಂತ ಹೇಳೋದಾದರೆ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವ ಪ್ರವೃತ್ತಿಯವರು. ಇವರು ಖರ್ಚು ಮಾಡುವಾಗ ಲೆಕ್ಕ ಹಾಕಿ ಖರ್ಚು ಮಾಡಲ್ಲ. ಮನಸ್ಸಿಗೆ ಇಷ್ಟ ಬಂದ ವಸ್ತುಗಳನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಮನಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ. ಒಂದು ಸ್ಯಾರಿ ತಗೊಳಕ್ಕೆ ಹೋದರೆ ಅಥವಾ ಒಂದು ಡ್ರೆಸ್ನ ತಗೊಳಕ್ಕೆ ಹೋದರೆ 2 ಅಥವಾ 3 ಸ್ಯಾರಿ ಅಥವಾ ಡ್ರೆಸ್ಗಳನ್ನು ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ಮನೆಯ ಪೀಠೋಪಕರಣಗಳಿಗೂ ಸಹ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡ್ತಾರೆ. ತನ್ನ ಖರ್ಚಿನ ಮೇಲೆ ಸ್ವಲ್ಪ ಕಂಟ್ರೋಲನ್ನು ಮಾಡಬೇಕಾಗುತ್ತೆ. ಇದೊಂದು ವಿಚಾರ ಬಿಟ್ಟರೆ ತುಲಾರಾಶಿಯ ಮಹಿಳೆಯರು ಸರ್ವಗುಣ ಸಂಪನ್ನರು ಅಂತಲೇ ಹೇಳಬಹುದು. ಇವಿಷ್ಟು ವಿಚಾರಗಳು ತುಲಾರಾಶಿಯ ಸ್ತ್ರೀಯರ ರಹಸ್ಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.